ಸಕಲೇಶಪುರದಲ್ಲಿ ಗುಡ್ಡ ಕುಸಿದಿದೆಯಲ್ಲ ಆ ಜಾಗದಿಂದಲೇ ನಮ್ಮ ಪ್ರತಿನಿಧಿ ಪ್ರಕಾಶ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕಿನ ದೊಡ್ಡತಪ್ಪಲು ಗ್ರಾಮದಲ್ಲಿ ಮತ್ತೆ ಈಗಾಗಲೇ ಭೂಕುಸಿತ ಉಂಟಾಗಿರ್ತಕ್ಕಂಥದ್ದು. ಬೆಳಿಗ್ಗೆಯಿಂದ ಒಂದಿಷ್ಟು ಮಂದಗತಿಯಲ್ಲಿ ವಾಹನಗಳು ಕೂಡ ಇಲ್ಲಿ ಸಂಚಾರ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ಲಾಗಿತ್ತು. ಜಿಲ್ಲಾಡಳಿತ ಸ್ವತಃ ಡಿಸಿ ಸತ್ಯಭಾಮ ಅವರು ಕೂಡ ಭೇಟಿ ನೀಡಿದ್ರು. ಮತ್ತೆ ಈಗಾಗಲೇ ಭೂಕುಸಿತ ಆಗಿರ್ತಕ್ಕಂಥದ್ದು. ನಾವು ದೊಡ್ಡತಪ್ಪಲು ಭಾಗದ ಏನು ಆ ಶಿರಾಡಿ ರಸ್ತೆಯ NH75 ಅಲ್ಲಿ ಕೂಡ ಈಗಾಗಲೇ ಇರುವಂತದ್ದು. ಈಗಾಗಲೇ ಭೂಕುಸಿತ ಉಂಟಾದಂತಹ ಸಂದರ್ಭದಲ್ಲಿ ಲಾರಿ ಅಂದ್ರೆ ಈಗಾಗಲೇ ಕಂಟೈನರ್ ಲಾರಿ ಏನಿದೆ ಆ ಲಾರಿ ಅಂದ್ರೆ ಡೌನ್ಗೆ ಹೋಗ್ತಾ ಇರುವಂತದ್ದು. ಒಂದ್ ಕಡೆ ದೊಡ್ಡ ಪ್ರಮಾಣದಲ್ಲಿ ಮಣ್ಣು ಕೂಡ ಈಗಾಗಲೇ ಬಿದ್ದಿರುವಂತದ್ದು. JCB ಇಂದ ಕೆಲಸವನ್ನು ಕೂಡ ಈಗಾಗಲೇ ಆರಂಭ ಮಾಡಿದ್ದಾರೆ. ಮತ್ತೊಂದು ಕಡೆ ಅಗ್ನಿಶಾಮಕ ಸಿಬ್ಬಂದಿಗಳು ಅಂದ್ರೆ ಅವರು ಕೂಡ ಬಂದಿದ್ದಾರೆ. ಜೊತೆಗೆ NDRF ಸಿಬ್ಬಂದಿಗಳೇನಿದೆ ಅವರು ಈಗಾಗಲೇ ಜಿಲ್ಲಾಡಳಿತದ ಸೂಚನೆಯಿಂದ ನಿನ್ನೆ ರಾತ್ರಿಯಿಂದಲೂ ಕೂಡ ಸಾಕಷ್ಟು ಕಾರ್ಯಾಚರಣೆಯನ್ನು ಮಾಡುವಂತಹ ಕೆಲಸಕ್ಕೆ ಮುಂದಾಗಿರ್ತಕ್ಕಂಥದ್ದು. ದೊಡ್ಡತಪ್ಪಲು ಭಾಗ ಏನಿದೆ ಆ ಭಾಗದಲ್ಲಿ ಸಾಕಷ್ಟು ಗುಡ್ಡ ಕುಸಿತ ಉಂಟಾಗಿರ್ತಕ್ಕಂಥದ್ದು. ಮಳೆ ಒಂದಿಷ್ಟು ಬಿಡುವನ್ನು ಕೊಟ್ಟರು, ಆದ್ರೆ ಇಲ್ಲಿ ಗುಡ್ಡ ಕುಸಿತ ಆರಂಭವಾಗಿದೆ ಅನ್ನುವ ಮಾಹಿತಿ ಸದ್ಯಕ್ಕೆ ಲಭ್ಯವಾಗಿದೆ. ಇನ್ನ ನನ್ನ ಎಡಭಾಗದಲ್ಲಿ ಸಾಲುಗಟ್ಟಿ ವಾಹನಗಳು ಕೂಡ ಈಗಾಗಲೇ ನಿಂತಿರುವಂತದ್ದು. ಅಂದ್ರೆ ಈಗ ಸದ್ಯಕ್ಕೆ ತಾತ್ಕಾಲಿಕವಾಗಿ ವಾಹನ ಸಂಚಾರವನ್ನು ಕೂಡ ನಿಲ್ಸಿದ್ದಾರೆ. ಈಗ ತಾತ್ಕಾಲಿಕವಾಗಿ ವಾಹನ ಸಂಚಾರ ನಿಲ್ಸಿದ್ದಾರೆ. ಹಾಗಾಗಿ ಎರಡೂ ಕಡೆ ಕೂಡ ಒಂದು ಕಡೆ ಹಾಸನದಿಂದ ಮಂಗಳೂರಿಗೆ ಬರುವಂತಹ ವಾಹನಗಳು, ಮಂಗಳೂರಿನಿಂದ ಹಾಸನಕ್ಕೆ ಹೋಗುವಂತಹ ವಾಹನಗಳು ಎರಡೂ ಕೂಡ ಈಗಾಗಲೇ ಸಾಲುಗಟ್ಟಿ ನಿಂತಿರುವಂತಹ ದೃಶ್ಯಗಳು ಕೂಡ ಈಗಾಗಲೇ ಕಾಣಸಿಗ್ತಾ ಇರುವಂತದ್ದು. ಸುಮಾರು 50ಕ್ಕೂ ಹೆಚ್ಚು NDRF ಸಿಬ್ಬಂದಿಗಳು ಈಗಾಗಲೇ ಜಿಲ್ಲಾಡಳಿತದ ಸೂಚನೆಯಂತೆ ಕೆಲಸವನ್ನು ಕೂಡ ಮಾಡುವಂತಹ ಅಂದ್ರೆ ಕಾರ್ಯಾಚರಣೆ ಮಾಡುವಂತಹ ಕೆಲಸಕ್ಕೆ ಮುಂದಾಗಿದ್ದಾರೆ. ಈಗ ಸದ್ಯದ ಪರಿಸ್ಥಿತಿಯ ಪ್ರಕಾರ ಒಂದಿಷ್ಟು ಗಂಟೆಗಳ ಕಾಲ ಭೂಕುಸಿತ ಅಂದ್ರೆ ಈಗ ಭೂಕುಸಿತ ಉಂಟಾಗಿರುವಂತಹ ಹಿನ್ನೆಲೆಯಲ್ಲಿ ಒಂದಿಷ್ಟು ಗಂಟೆಗಳ ಕಾಲ ಮತ್ತೆ ವಾಹನ ಸಂಚಾರ ವಿರಳವಾಗಿರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ಕಿಶೋರ್ ಜೊತೆ ಪ್ರಕಾಶ್ TV5 ಹಾಸನ.